Hello students, good morning. Welcome to Bhaskar Classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಲಾಸ್ಟ್ 12 ಸೆಷನ್ಸ್ ಅಲ್ಲಿ ನಾವು ರೇಷಿಯೋ ಅಂದ್ರೆ ಏನು ಅನ್ನೋದನ್ನು ತಿಳ್ಕೊಂಡಿದ್ವಿ. ಈಗ ಪ್ರಪೋರ್ಷನ್ ಅಂದ್ರೆ ಏನು ಮತ್ತು ಪ್ರಪೋರ್ಷನ್ನ ಮೇಲೆ ಪ್ರಾಬ್ಲಮ್ಸ್ ಯಾವ ರೀತಿ ಬರುತ್ತೆ, ಸೆಕ್ಷನ್ A, B ಮತ್ತು C ಗೆ ಅನ್ನೋದನ್ನ ಇಲ್ಲಿಂದ ಮುಂದಿನ ಎಪಿಸೋಡ್ಗಳಲ್ಲಿ ತಿಳ್ಕೊಳ್ಳೋಣ ಸ್ಟೂಡೆಂಟ್ಸ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಇನ್ನು ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಕೆಳಗಡೆ ಕೊಟ್ಟಿರುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಜೊತೆಗೆ ಆಲ್ ಅಂತ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಆಲ್ ಅಂತ ಕೊಡಿ ಸ್ಟೂಡೆಂಟ್ಸ್. ಇದರಿಂದ ಒಂದೇ ಕಾರಣ, ನಾನು ಯಾವಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನೀವು ಆಲ್ ಅಂತ ಕೊಟ್ಟಿದ್ರೆ ಒಂದು ನೋಟಿಫಿಕೇಶನ್ ಮುಖಾಂತರವಾಗಿ ನಿಮ್ಮ ಮುಂದೆ ಬಂದು ನಿಂತ್ಕೊಳ್ಳುತ್ತೆ ಸ್ಟೂಡೆಂಟ್ಸ್. ಸೊ ಹಾಗಾದರೆ ಈಗ ಬನ್ನಿ, ಪ್ರಪೋರ್ಷನ್ ಅಂದ್ರೆ ಏನು, ಅದರ ಟೈಪ್ಸ್ ಏನು, ಪ್ರಾಪರ್ಟೀಸ್ ಏನು, ಅದ್ರ ಮೇಲೆ ಪ್ರಾಬ್ಲಮ್ಸ್ ಯಾವ ರೀತಿ ಇರುತ್ತೆ. ಇದು ನಿಮ್ಮ BCom ಒಂದಕ್ಕೆ ಅಲ್ಲ, ಜೊತೆಗೆ ಯಾವುದೇ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ಸ್ಗೆ ಹೋಗ್ರಿ ಇದ್ರ ಮೇಲೆ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಸ್ಟೂಡೆಂಟ್ಸ್. ಸೊ ಹಾಗಾದ್ರೆ ಬನ್ನಿ, ಪ್ರಪೋರ್ಷನ್ಸ್. ಏನಿದು ಪ್ರಪೋರ್ಷನ್ ಅಂದ್ರೆ? ಪ್ರಪೋರ್ಷನ್ ಇದೆ ಸ್ಟೇಟ್ಮೆಂಟ್ ಆರ್ ಆನ್ ಈಕ್ವೇಶನ್. ಪ್ರಪೋರ್ಷನ್ ಅನ್ನೋದು ಏನಾಗಿರುತ್ತೆ, ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ ಅಥವಾ ಒಂದು ಈಕ್ವೇಶನ್ ಅಂತ ಬೇಕಾದ್ರೆ ನೀವು ಅದನ್ನು ಹೇಳ್ಬೋದು. ವಿಚ್ ರೆಪ್ರೆಸೆಂಟ್ಸ್ ದಟ್ ಟೂ ರೇಷಿಯೋಸ್ ಆರ್ ಈಕ್ವಲ್. ಏನು, ಎರಡು ರೇಷಿಯೋಗಳು ಈಕ್ವಲ್ ಆಗಿತ್ತು ಅಂದ್ರೆ ಅದನ್ನ ನಾವೇನಂತ ಕರಿತೀರಾ, ಪ್ರಪೋರ್ಷನ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಅದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳ್ತೀವಿ, ಈಕ್ವಾಲಿಟಿ ಆಫ್ ರೇಷಿಯೋಸ್ ಕಾಲ್ಡ್ ಪ್ರಪೋರ್ಷನ್. ಎರಡು ರೇಷಿಯೋಗಳನ್ನ ಈಕ್ವಲ್ ಮಾಡೋದು ಆದರೆ, ಈಕ್ವಲ್ ಆಗಿದ್ರೆ ಅದನ್ನ ನಾವೇನಂತ ಕರಿತೀರಾ, ಪ್ರಪೋರ್ಷನ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಉದಾಹರಣೆಗೆ ಒಂದು ರೇಷಿಯೋ ತಗೊಳ್ಳೋಣ, A:B. ಇನ್ನೊಂದು ರೇಷಿಯೋ ತಗೊಳ್ಳೋಣ, C:D. ಇವೆರಡನ್ನೂ ಕೂಡ ಈಕ್ವಾಲಿಟಿ ಸೈನ್ನ ಮುಖಾಂತರ ಕನೆಕ್ಟ್ ಮಾಡಿದ್ದೇ ಆದರೆ ಅದನ್ನೇ ನಾವೇನಂತ ಕರಿತೀವಿ, ಪ್ರಪೋರ್ಷನ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಈ ಎರಡು ರೇಷಿಯೋ ಕೂಡ ಪ್ರಪೋರ್ಷನ್. ಸೊ A:B ನ A/B ಅಂತ ಕರಿತೀವಿ, ಈಕ್ವಲ್ಸ್ C:D ನಾವು C/D ಅಂತ ಕರಿತೀವಿ ಸ್ಟೂಡೆಂಟ್ಸ್. ಇದರಲ್ಲಿ 4 ಅಂಶಗಳು ನೀವು ತಿಳ್ಕೊಂಡಿರಲೇಬೇಕಾಗಿರುತ್ತೆ ಸ್ಟೂಡೆಂಟ್ಸ್. A:B ಇಲ್ಲಿ 4 ಡಾಟ್ ಇದೆ ಸ್ಟೂಡೆಂಟ್ಸ್. 4 ಡಾಟ್ ಏನಿದೆ ಇದು ಪ್ರಪೋರ್ಷನ್ ಅಂತ ರೆಪ್ರೆಸೆಂಟ್ ಮಾಡುತ್ತೆ ಸ್ಟೂಡೆಂಟ್ಸ್. ಏನಂತ ರೆಪ್ರೆಸೆಂಟ್ ಮಾಡುತ್ತೆ, ಪ್ರಪೋರ್ಷನ್ ಅಂತ ಅಂದ್ಬಿಟ್ಟಿದೆ, ರೆಪ್ರೆಸೆಂಟ್ ಮಾಡುತ್ತೆ ಸ್ಟೂಡೆಂಟ್ಸ್. ಏನಂತ ರೆಪ್ರೆಸೆಂಟ್ ಮಾಡುತ್ತೆ, ಪ್ರಪೋರ್ಷನ್ ಅಂತ ರೆಪ್ರೆಸೆಂಟ್ ಮಾಡುತ್ತೆ ಸ್ಟೂಡೆಂಟ್ಸ್. ಇಲ್ಲಿ A:B ಈಕ್ವಲ್ C:D. ಇಲ್ಲಿ ಎರಡು ರೇಷಿಯೋ ಇದೆ. ಈ ಮಧ್ಯದ ಟರ್ಮ್ಸ್ ಏನಿದೆ, ಈ ಮಧ್ಯದ ಟರ್ಮ್ಸ್ನ ನಾವು ಕರಿತೀವಿ ಮೀನ್ಸ್. ಏನಂತ ಕರಿತೀರಾ ಸ್ಟೂಡೆಂಟ್ಸ್, ಮೀನ್ಸ್ ಅಂತ ಕರಿತೀರಾ. ಅದೇ ಫಸ್ಟ್ ಮತ್ತು ಲಾಸ್ಟ್ ಟರ್ಮ್ಸ್ ಇದಲ್ವಾ, ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಎಕ್ಸ್ಟ್ರೀಮ್ಸ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಹಾಗಾದ್ರೆ ಮಧ್ಯದಲ್ಲಿರುವಂತಹದನ್ನ ನಾವೇನಂತ ಕರಿತೀರಾ, ಮೀನ್ಸ್ ಅಂತ ಕರಿತೀವಿ. ಫಸ್ಟ್ ಮತ್ತು ಲಾಸ್ಟ್ ಟರ್ಮ್ ನಾವೇನಂತ ಕರಿತೀರಾ, ಎಕ್ಸ್ಟ್ರೀಮ್ಸ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಸೊ A:B ಈಕ್ವಲ್ C:D, A/B ಈಕ್ವಲ್ C/D. ಅಂದ್ರೆ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ A:D AD ಆಗುತ್ತೆ, B:C BC ಆಗಿರುತ್ತೆ. ಹಾಗಾದ್ರೆ AD ಮತ್ತು BC ಈ ಎರಡು ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. AD ಅಂದ್ರೆ ಅರ್ಥ ಏನು, AD A ಮತ್ತು D ಅಂದ್ರೆ ಅರ್ಥ ಏನು, ಅವೆರಡು ಮಲ್ಟಿಪ್ಲೈ ಮಾಡಿದೀವಿ ಅಂದ್ರೆ ಅರ್ಥ ಏನು, ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸ್ ಈಕ್ವಲ್ಸ್ ಪ್ರಾಡಕ್ಟ್ ಆಫ್ ಮೀನ್ಸ್. BC ಅಂದ್ರೆ ಏನು, ಸೆಂಟರ್ ಟರ್ಮ್ಸ್. ಸೊ ಪ್ರಾಡಕ್ಟ್ ಆಫ್ ಮೀನ್ಸ್ ಈಕ್ವಲ್ಸ್ ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸ್ ಅನ್ನೋ ಒಂದು ವಿಚಾರ ನಿಮಗೆ ಗೊತ್ತಿರಲೇಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಸೊ ಇದು 3ನೇ ಪಾಯಿಂಟ್ ಆಯ್ತು. 4ನೇ ಪಾಯಿಂಟ್ ಏನಾಗಿರುತ್ತೆ ಅಂತಂದ್ರೆ, A ಅನ್ನೋದನ್ನ ನಾವು ಫಸ್ಟ್ ಟರ್ಮ್ ಅಂತ ಹೇಳ್ತೀವಿ ಅಥವಾ ಫಸ್ಟ್ ಪ್ರಪೋರ್ಷನ್ ಅಂತ ಹೇಳ್ತೀವಿ. B ಅನ್ನೋದನ್ನ ನಾವು ಸೆಕೆಂಡ್ ಟರ್ಮ್ ಅಂತ ಹೇಳ್ತೀವಿ ಅಥವಾ ಅದನ್ನೇ ನಾವೇನಂತ ಕರಿತೀರಾ, ಸೆಕೆಂಡ್ ಪ್ರಪೋರ್ಷನ್ ಅಂತ ಹೇಳ್ತೀವಿ.
ಸಿ ಅನ್ನೋದನ್ನ ನಾವೇನು ಹೇಳ್ತೀವಿ, ಥರ್ಡ್ ಟರ್ಮ್ ಅಂತ ಹೇಳ್ತೀವಿ, ಅಥವಾ ಅದನ್ನೇ ನಾವೇನಂತ ಕರಿತೀವಿ, ಥರ್ಡ್ ಪ್ರಪೋರ್ಷನ್. ಸರ್ ನಮ್ಗೆ ಗೊತ್ತಾಗೋಯ್ತು ಸರ್. ಏನು ಗೊತ್ತಾಗೋಯ್ತು? ಡಿ ಅಂದರೆ ಅದು ಫೋರ್ತ್ ಟರ್ಮ್ ಆಗಿರುತ್ತೆ, ಅದನ್ನೇ ನಾವು ಫೋರ್ತ್ ಪ್ರಪೋರ್ಷನ್ ಅಂತ ಹೇಳ್ತೀವಿ ಸರ್. ಆಮ್ ರೈಟ್? ಎಸ್, ಯು ಆರ್ ರೈಟ್. ಹಾಗಾದರೆ ಎ ಅನ್ನೋದು ಫಸ್ಟ್ ಟರ್ಮ್, ಬಿ ಅನ್ನೋದು ಸೆಕೆಂಡ್ ಟರ್ಮ್, ಸಿ ಅನ್ನೋದು ಥರ್ಡ್ ಟರ್ಮ್, ಡಿ ಅನ್ನೋದು ಫೋರ್ತ್ ಟರ್ಮ್. ಅದನ್ನೇ ಬೇರೆ ರೀತಿಯಲ್ಲಿ ಹೇಳಬೇಕು ಅಂದರೆ ಎ ಅನ್ನೋದು ಫಸ್ಟ್ ಪ್ರಪೋರ್ಷನ್, ಬಿ ಅನ್ನೋದು ಸೆಕೆಂಡ್ ಪ್ರಪೋರ್ಷನ್, ಸಿ ಅನ್ನೋದು ಥರ್ಡ್ ಪ್ರಪೋರ್ಷನ್, ಡಿ ಅನ್ನೋದು ಫೋರ್ತ್ ಪ್ರಪೋರ್ಷನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಸೊ ಫೈಂಡ್ ದ ಮಿಸ್ಸಿಂಗ್ ಟರ್ಮ್ಸ್. ಸೆಕ್ಷನ್ ಎಗೆ 2 ಮಾರ್ಕ್ಸ್ಗೆ ಕೇಳುವಂತಹ ಪ್ರಶ್ನೆ. ಸೊ ಇದನ್ನು ನಾವು ಎ ಇಸ್ ಟು ಬಿ ಈಕ್ವಲ್ ಸಿ ಇಸ್ ಟು ಡಿ. ಮಿಸ್ಸಿಂಗ್ ಟರ್ಮ್ನ ನಾವು ಕಂಡುಹಿಡಿಬೇಕಂತೆ. ಸೊ 10:40 ಅಂತ ಕೊಟ್ಟಿದ್ದಾನೆ. ಆದರೆ 10/40 ಈಕ್ವಲ್ಸ್ x:200 ಕೊಟ್ಟಿದ್ದಾನೆ. x/200 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ದೆ ಆದರೆ 40 into x, 40x ಈಕ್ವಲ್ಸ್ 10 into 200, 10 into 200. x equals 10 into 200 divided by 40. x equals, ಹಾಗಾದರೆ ಸಿಂಪ್ಲಿಫೈ ಮಾಡಿದ್ದೇ ಆದರೆ 10 into 200 divided by 40 ಅಂದರೆ ಬರೋದು 50 ಆಗಿರುತ್ತೆ ಸ್ಟೂಡೆಂಟ್ಸ್. ಏನಾಗಿರುತ್ತೆ? 50 ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅದೇ ರೀತಿಯಲ್ಲಿ ಪ್ರಾಬ್ಲಮ್ ನಂಬರ್ 1 ಆಯಿತು. ಈಗ ಹೋಗೋಣ ಪ್ರಾಬ್ಲಮ್ ನಂಬರ್ 2ಗೆ. ಫೈಂಡ್ ದ ಮಿಸ್ಸಿಂಗ್ ಟರ್ಮ್ಸ್. ಮಿಸ್ಸಿಂಗ್ ಟರ್ಮ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ. ಇದು ಮಲ್ಟಿಪ್ಲೈ ಮಾಡಿ, ಇದು ಮಲ್ಟಿಪ್ಲೈ ಮಾಡಿ, 2 ಈಕ್ವಲ್ ಆಗಿರುತ್ತೆ. ಹಾಗೆ ಬೇಕಾದ್ರೂ ಮಾಡ್ಬೋದು ನೀವು. 2 ರೀತಿಯಲ್ಲಿ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ 2:3 ನಾವು 2/3 ಅಂತ ಹೇಳ್ತೀವಿ. ಈಕ್ವಲ್ಸ್ x/6 ಅಂತ ಬೇಕಾದ್ರೂ ಹೇಳ್ತೀವಿ. 3 into x ಏನಾಗಿರುತ್ತೆ? 3x ಈಕ್ವಲ್ಸ್ 2 into 6 ಏನಾಗಿರುತ್ತೆ? 2 into 6. x ಈಕ್ವಲ್ಸ್ 2 into 6 divided by 3. ಹಾಗಾದರೆ x ಈಕ್ವಲ್ಸ್ 4 ಆಗಿರುತ್ತೆ ಸ್ಟೂಡೆಂಟ್ಸ್. ಇದು ಒಂದು ರೀತಿ ಆಯಿತು. ಎರಡನೇದೇನು? ಪ್ರಾಡಕ್ಟ್ ಆಫ್ ಮೀನ್ಸ್ ಈಕ್ವಲ್ಸ್ ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸ್. ನಾನು ಆವಾಗಲೇ ಹೇಳಿದ್ದೀನಿ. ಪ್ರಾಡಕ್ಟ್ ಆಫ್ ಮೀನ್ಸ್ ಏನು? 3 into x, 3x ಈಕ್ವಲ್ಸ್ ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸ್ ಅಂದರೆ 2 into 6 ಏನಾಗಿರುತ್ತೆ? 2 into 6. x ಈಕ್ವಲ್ಸ್ 2 into 6 divided by 3. x ಈಕ್ವಲ್ಸ್ 4. ನೋಡ್ರಿ, ಡೈರೆಕ್ಟ್ ಆಗಿ ಈ ಸ್ಟೆಪ್ ಬಂದ್ಬಿಟ್ಟಿರ್ತೀರ. ಕ್ಲಿಯರ್ ಸ್ಟೂಡೆಂಟ್ಸ್? ಈ ರೀತಿ ಬೇಕಾದ್ರೂ ಮಾಡ್ಬೋದು, ಅಥವಾ ಒರಿಜಿನಲ್ ಫಾರ್ಮ್ಯಾಟ್ ಹಾಕೊಂಡು ಬೇಕಾದ್ರೂ ನೀವು ಸಾಲ್ವ್ ಮಾಡಬಹುದಾಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಸೊ 2ನೇ ಪ್ರಾಬ್ಲಮ್ ಆಯಿತು. ಈಗ 3ನೇ ಪ್ರಾಬ್ಲಮ್. ಫೈಂಡ್ ದ ಮಿಸ್ಸಿಂಗ್ ಟರ್ಮ್ಸ್. ಏನಂತೆ? ಮಿಸ್ಸಿಂಗ್ ಟರ್ಮ್ಸ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಮಿಸ್ಸಿಂಗ್ ಟರ್ಮ್ಸ್ 8:12 ಈಕ್ವಲ್ಸ್ 12:x. 8 into x, 8x equals 12 into 12, 12 into 12. x equals 12 into 12 divided by 8. x equals 144 divided by 8. ಅಂದರೆ ಬರೋದು 18 ಆಗಿರುತ್ತೆ ಸ್ಟೂಡೆಂಟ್ಸ್. 18 ಆಗಿರುತ್ತೆ. 3 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. 4ನೇ ಪ್ರಾಬ್ಲಮ್ಗೆ ಹೋಗ್ತಾ ಇರೋದು. 4ನೇ ಪ್ರಾಬ್ಲಮ್ ಏನು? ಫೈಂಡ್ ದ ಮಿಸ್ಸಿಂಗ್ ಟರ್ಮ್ಸ್. ಮಿಸ್ಸಿಂಗ್ ಟರ್ಮ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕಂತೆ. ಪ್ರಾಡಕ್ಟ್ ಆಫ್ ಮೀನ್ಸ್ 18x ಇಕ್ವಲ್ಸ್ ಡೈರೆಕ್ಟಾಗಿ ಮಾಡೋದನ್ನ ಇವಾಗ ಅಭ್ಯಾಸ ಮಾಡ್ತಾ ಇದ್ದೀವಿ. ಈಗ ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸ್ ಅಂದರೆ 15 into 24. x ಈಕ್ವಲ್ಸ್ 15 into 24 divided by 18. x ಈಕ್ವಲ್ಸ್ 15 into 24 divided by 18. ಹಾಗಾದರೆ ಬರೋದು
20 ಆಗಿರುತ್ತೆ ಸ್ಟೂಡೆಂಟ್ಸ್. ಇದು 4ನೇ ಪ್ರಾಬ್ಲಮ್. 5ನೇ ಪ್ರಾಬ್ಲಮ್ ಹೋಗೋಣ. ಫೈಂಡ್ ದ ಮಿಸ್ಸಿಂಗ್ ಟರ್ಮ್ಸ್. 6:14 equals 15:x. Product of means equals product of extremes. ಹಾಗಾದರೆ 6 into x equals 14 into 15. x equals 14 into 15 divided by 6. x equals 14 into 15 divided by 6. ಅಂದರೆ ಬರೋದು 35 ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಇದು 5 ಪ್ರಾಬ್ಲಮ್ ನಾನು ಸಾಲ್ವ್ ಮಾಡಿದ್ದೀನಿ. ಈಗ ಇವಾಗ 6ನೇ ಪ್ರಾಬ್ಲಮ್ ಹೋಗೋಣ ಸ್ಟೂಡೆಂಟ್ಸ್. 6ನೇ ಪ್ರಾಬ್ಲಮ್ ಇದು ನಿಮಗೆ ಹೋಮ್ವರ್ಕ್ ಆಗಿರುತ್ತೆ ಸ್ಟೂಡೆಂಟ್ಸ್. 7ನೇ ಪ್ರಾಬ್ಲಮ್ ಇದು ಕೂಡ ನಿಮಗೆ ಹೋಮ್ವರ್ಕ್ ಆಗಿರುತ್ತೆ ಸ್ಟೂಡೆಂಟ್ಸ್. 8ನೇ ಪ್ರಾಬ್ಲಮ್ ಇದು ಕೂಡ ನಿಮಗೆ ಹೋಮ್ವರ್ಕ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇದು ಕೂಡ ನಿಮಗೆ ಹೋಮ್ವರ್ಕ್ ಆಗಿರುತ್ತೆ 8. 9ನೇ ಪ್ರಾಬ್ಲಮ್ ಪ್ರಾಕ್ಟೀಸ್ಗೋಸ್ಕರ ಇದು ಕೂಡ ನಿಮ್ಗೆ ಏನಾಗಿರುತ್ತೆ ಸ್ಟೂಡೆಂಟ್ಸ್? ಹೋಮ್ವರ್ಕ್ ಆಗಿರುತ್ತೆ. 10ನೇ ಪ್ರಾಬ್ಲಮ್. ಸರ್ ನ್ಯೂಮರೇಟರ್ ಡಿನಾಮಿನೇಟರ್ ಬಂದು ಫ್ರಾಕ್ಷನ್ಸ್ ಬಂದ್ಬಿಟ್ಟಿದೆಯಲ್ಲ ಸರ್, ಇದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು? ಆಸ್ ಇಟ್ ಈಸ್ ಅಂದರೆ ಯಾವ ರೀತಿ? ಎಕ್ಸ್ ಡಿವೈಡ್ ಬೈ 8/9 equals 3/6 divided by 4/2. ಓಕೆನಾ ಸ್ಟೂಡೆಂಟ್ಸ್? ಎಕ್ಸ್ ಅಂದ್ರೆ ಅರ್ಥ ಏನು? x/1 ಅಂದ್ಬಿಟ್ಟಿದೆ. ಇದನ್ನ ಕ್ಯಾನ್ಸಲ್ ಮಾಡಬೇಕು ಅಂದ್ರೆ ಏನು ಮಾಡ್ತೀವಿ ನಾವು? x ಡಿವೈಡ್ ಬೈ 1 ಇಂಟು 8/9 ಇರೋದೇನಾಗುತ್ತೆ? 9/8 ಆಗಿರುತ್ತೆ. ಈಕ್ವಲ್ಸ್ 3 divided by 6 ಇಂಟು 2 divided by 4. ಸೊ 9 into x, 9x divided by 8 equals 3 to the 6 divided by 24. ಸೊ ಇದನ್ನ ಸಿಂಪ್ಲಿಫೈ ಮಾಡಬೇಕು ಅಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ. 9x into 24 equals 8 into 6. ಸೊ 9x x ಇಲ್ಲೇ ಇಟ್ಕೊಳ್ಳಿ. 8 into 6 divided by 9 into 24. x equals ಕ್ಯಾನ್ಸಲ್ ಆಗಂಗಿದ್ರೆ 6 1 6 4 4 1 4 2. 2 into 1 2 divided by 9 ಆಗಿರುತ್ತೆ ಸ್ಟೂಡೆಂಟ್ಸ್. x equals 2/9 ಆಗಿರುತ್ತೆ. ಈ ರೀತಿ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಸೊ ಇದು ನಾವು ಮಾಡಿದ್ದು 10ನೇ ಪ್ರಾಬ್ಲಮ್. ಈಗ ಹೋಗೋಣ 11ನೇ ಪ್ರಾಬ್ಲಮ್. ಬನ್ನಿ ಸ್ಟೂಡೆಂಟ್ಸ್, 11ನೇ ಪ್ರಾಬ್ಲಮ್ ಕೂಡ ವೆರಿ ಸಿಂಪಲ್. ಇದು ನಿಮಗೆ ಕೂಡ ಏನು ಮಾಡ್ತೀನಿ ನಾನು? ಹೋಮ್ವರ್ಕ್ ಆಗಿ ಕೊಡ್ತೀನಿ ಸ್ಟೂಡೆಂಟ್ಸ್. 12ನೇ ಪ್ರಾಬ್ಲಮ್. 11ನೇ ಪ್ರಾಬ್ಲಮ್ ಹೋಮ್ವರ್ಕ್ ಆಗಿ ಕೊಟ್ಟಿದ್ದೀನಿ. ಈಗ ಇವಾಗ 12ನೇ ಪ್ರಾಬ್ಲಮ್. ಇದೊಂಥರ ಡಿಫ್ರೆಂಟ್ ಪ್ರಾಬ್ಲಮ್ ಆಗಿರುತ್ತೆ ಸ್ಟೂಡೆಂಟ್ಸ್. ಏನಿದು ಅಂತಂದ್ರೆ, ಫೈಂಡ್ the fourth proportional to 2:3:4. 2:3:4ನ ಫೋರ್ತ್ ಪ್ರಪೋರ್ಷನಲ್ ಕ್ಯಾಲ್ಕುಲೇಟ್ ಮಾಡಬೇಕಂತ. ಇಲ್ಲಿ ಎಷ್ಟು ಸಂಖ್ಯೆಗಳು ಕೊಟ್ಟಿದ್ದಾನೆ? ಗಿವನ್ ನಂಬರ್ಸ್ ನೋಡ್ಕೊಳ್ಳಿ. 1 2 3 ಸಂಖ್ಯೆಗಳು ಕೊಟ್ಟಿದ್ದಾನೆ. ನಾವೇನು ಮಾಡಬೇಕಾಗಿರೋದು? 4ನೇದು ಕಂಡುಹಿಡಿಯಬೇಕಾಗಿರೋದು. ಹಾಗಾದರೆ ಫಸ್ಟ್ ಟರ್ಮ್ 2, ಸೆಕೆಂಡ್ ಟರ್ಮ್ 3, ಥರ್ಡ್ ಟರ್ಮ್ 4, ಫೋರ್ತ್ ಟರ್ಮ್ ನಮ್ಗೆ ಗೊತ್ತಿಲ್ಲ, ಫೋರ್ತ್ ಪ್ರಪೋರ್ಷನ್ ನಮ್ಗೆ ಗೊತ್ತಿಲ್ಲ, ಅದನ್ನೇ ಎಕ್ಸ್ ಅಂತ ಹಾಕ್ಕೊಂಡಿದ್ದೀವಿ ಸ್ಟೂಡೆಂಟ್ಸ್. ಹಾಗಾದರೆ ಪ್ರಾಡಕ್ಟ್ ಆಫ್ ಎಕ್ಸ್ 2 into x, 2x equals 3 into 4 12. x equals 12 divided by 2, x equals 6 ಆಗಿರುತ್ತೆ ಸ್ಟೂಡೆಂಟ್ಸ್. ನಾನು ಹೇಳಿದ್ದೇನು? ಫೋರ್ತ್ ಪ್ರಪೋರ್ಷನಲ್. ಇದು ಫಸ್ಟ್ ಟರ್ಮ್, ಇದು ಸೆಕೆಂಡ್ ಟರ್ಮ್, ಇದು ಥರ್ಡ್ ಟರ್ಮ್. ಫೋರ್ತ್ ಟರ್ಮ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಅದನ್ನೇ ಎಕ್ಸ್ ಆಗಿ ತಗೊಂತೀವಿ ಸ್ಟೂಡೆಂಟ್ಸ್. ಅದೇ ರೀತಿಯಲ್ಲಿ ಫೈಂಡ್ ಫೋರ್ತ್ ಪ್ರಪೋರ್ಷನಲ್ ಟು 4:9:12 ಅಂತ ಹೇಳ್ತಾನೆ. ಹಾಗಾದರೆ ಫಸ್ಟ್ ಟರ್ಮ್ ಏನು? 4 ಸೆಕೆಂಡ್ ಟರ್ಮ್ 9 ಈಕ್ವಲ್ಸ್ 12:x ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ 4 into x, 4x ಈಕ್ವಲ್ಸ್ 9 into 12, 9 into 12. x ಈಕ್ವಲ್ಸ್
9 into 12 divided by 4. 4 1 4 3. X equals 27 ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಅರ್ಥ ಆಗಿದೆ ಅಂತ ಭಾವಿಸ್ಬೋದಾ? ಸೊ ಇದು ನಾವು ಮಾಡಿದ್ದು 13ನೇ ಪ್ರಾಬ್ಲಮ್. ನೆಕ್ಸ್ಟ್ ನಾವು ಹೋಗೋಣ 14ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. 14ನೇ ಪ್ರಾಬ್ಲಮ್. ಫೈಂಡ್ ದ ಫೋರ್ತ್ ಪ್ರಪೋರ್ಷನಲ್ ಟು 10:15:20 ಅಂತೆ. ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇದು ನಿಮಗೆ ಹೋಮ್ ವರ್ಕ್ ಆಗಿ ಕೊಡ್ತಾ ಇದ್ದೀನಿ. ಯಾಕೆಂದರೆ 10:15 ಈಕ್ವಲ್ಸ್ 20:x. ಇದನ್ನ ನೀವು ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಸಿಗುತ್ತೆ ಸ್ಟೂಡೆಂಟ್ಸ್. ಇದು 14ನೇ ಪ್ರಾಬ್ಲಮ್. ನೆಕ್ಸ್ಟ್ ಹೋಗೋಣ 15ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. 15ನೇ ಪ್ರಾಬ್ಲಮ್ ಏನು ಹೇಳುತ್ತೆ? ಫೋರ್ತ್ ಪ್ರಪೋರ್ಷನ್ ಆಗಿತ್ತು. ಈಗ ಇವಾಗ 15ನೇ ಪ್ರಾಬ್ಲಮ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಫೈಂಡ್ ದ ಥರ್ಡ್ ಪ್ರಪೋರ್ಷನಲ್ ಟು 2 and 6. ಫೈಂಡ್ ದ ಥರ್ಡ್ ಪ್ರಪೋರ್ಷನಲ್ ಟು 2 and 6. 2 ಮತ್ತು 6ರ ಥರ್ಡ್ ಪ್ರಪೋರ್ಷನಲ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಥರ್ಡ್ ಪ್ರಪೋರ್ಷನಲ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಎಷ್ಟು ಸಂಖ್ಯೆ ಕೊಟ್ಟಿದ್ದಾನೆ ಅಂತ ನೋಡಿ. ಇಲ್ಲಿ ಕೊಟ್ಟಿರೋದೇ 2 ಸಂಖ್ಯೆ. ಇದೇ ಫಸ್ಟ್ ಟರ್ಮ್ ಆಗಿರುತ್ತೆ. ಇದು 2 ಅನ್ನೋದು ಫಸ್ಟ್ ಟರ್ಮ್ ಆಗಿರುತ್ತೆ. 6 ಅನ್ನೋದು ಸೆಕೆಂಡ್ ಟರ್ಮ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಥರ್ಡ್ ಟರ್ಮ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಅಲ್ಲಿರೋದೇ ಹಾಗಾದರೆ 3 ಟರ್ಮ್ ಆಯಿತು. ಹಾಗಾದ್ರೆ ಇದು 2 ಅನ್ನೋದು ಫಸ್ಟ್ ಟರ್ಮ್ ಆಯಿತು, 6 ಅನ್ನೋದು ಸೆಕೆಂಡ್ ಟರ್ಮ್ ಆಯಿತು. ಹಾಗಾದರೆ ಯಾವ ರೀತಿ ಬರೀಬೇಕಾಗಿರುತ್ತೆ ಅಂತಂದರೆ 2:6 = 6:x. ಕ್ಲಿಯರ್ ಸ್ಟೂಡೆಂಟ್ಸ್? ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಹಾಗಾದರೆ ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸ್ 2x = 6 × 6. ಸೊ x = 6 × 6 divided by 2. x = 2 1 2 3. ಹಾಗಾದರೆ ಬರೋದು 6 3 18. ಇದೇ ಥರ್ಡ್ ಪ್ರಪೋರ್ಷನಲ್ ಟು 2 and 6 ಆಗಿರುತ್ತೆ ಸ್ಟೂಡೆಂಟ್ಸ್. ಅದೇ ರೀತಿಯಲ್ಲಿ ಫೈಂಡ್ ದ ಥರ್ಡ್ ಪ್ರಪೋರ್ಷನಲ್ ಟು 2 and 4 ಅಂತ ಹೇಳ್ತಾನೆ. ಥರ್ಡ್ ಪ್ರಪೋರ್ಷನಲ್ ಇದೇನಾಗಿರುತ್ತೆ? ಇದು ಫಸ್ಟ್ ಟರ್ಮ್ ಆಗಿರುತ್ತೆ. ಇದೇನಾಗಿರುತ್ತೆ? ಸೆಕೆಂಡ್ ಟರ್ಮ್ ಆಗಿರುತ್ತೆ. ಥರ್ಡ್ ಟರ್ಮ್ ಇದೇ ಆಗಿರುತ್ತೆ. ಲಾಸ್ಟ್ ಟರ್ಮ್ ಏನಾಗಿರುತ್ತೆ? ಎಕ್ಸ್ ಅಂತ ತಗೊಂತೀರ. ಹಾಗಾದರೆ 2:4 = 4:x. ಹಾಗಾದರೆ ಸಿಂಪ್ಲಿಫೈ ಮಾಡಿದ್ದಾದರೆ 2x = 4 × 4. x = 4 × 4 divided by 2. 2 1 2 2 x = 4 × 2 8 ಆಗಿರುತ್ತೆ ಸ್ಟೂಡೆಂಟ್ಸ್. ಇದು ನಾವು ಮಾಡಿದ್ದು 16ನೇ ಪ್ರಾಬ್ಲಮ್. ನೆಕ್ಸ್ಟ್ ಹೋಗೋಣ 17ನೇ ಪ್ರಾಬ್ಲಮ್. ಏನಂತ ಹೇಳುತ್ತೆ 17ನೇ ಪ್ರಾಬ್ಲಮ್? ಫೈಂಡ್ ದ ಥರ್ಡ್ ಪ್ರಪೋರ್ಷನಲ್ ಟು 8 and 12. 8 ಮತ್ತು 12ರ ಥರ್ಡ್ ಪ್ರಪೋರ್ಷನಲ್ ಕ್ಯಾಲ್ಕುಲೇಟ್ ಮಾಡಬೇಕಂತೆ. ಇದು ಫಸ್ಟ್ ಆಗಿರುತ್ತೆ, ಇದು ಸೆಕೆಂಡ್ ಆಗಿರುತ್ತೆ. ಗಿವನ್ ನಂಬರ್ಸ್ನ ನೋಡ್ಕೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಗಿವನ್ ನಂಬರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇಲ್ಲಿ 2 ಸಂಖ್ಯೆ ಕೊಟ್ಟಿರೋದು ಅದಕ್ಕೋಸ್ಕರ ಸ್ಟೂಡೆಂಟ್ಸ್. ಸೊ ಹಾಗಾದರೆ 8:12 = 12:x ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಪ್ರಾಡಕ್ಟ್ ಆಫ್ ಮೀನ್ಸ್ ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸ್ ಮಾಡಿ ಎಕ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಇದು ನಿಮಗೆ ಹೋಮ್ ವರ್ಕ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇದು 17ನೇ ಪ್ರಾಬ್ಲಮ್. ಈಗ ಹೋಗೋಣ 18ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. ಫೈಂಡ್ ದ ಥರ್ಡ್ ಪ್ರಪೋರ್ಷನಲ್ ಟು 5 and 55. ಸೇಮ್ ಥಿಂಗ್. ಇದು ಕೂಡ ನಿಮ್ಗೆ ಏನಾಗಿರುತ್ತೆ ಸ್ಟೂಡೆಂಟ್ಸ್? ಹೋಮ್ ವರ್ಕ್ ಆಗಿ ಕೊಡ್ತೀನಿ ಸ್ಟೂಡೆಂಟ್ಸ್. ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಅನುಕೂಲ ಆಗಲಿ ಅಂದ್ಬಿಟ್ಟಿದೆ. ಸೊ 19ನೇ ಪ್ರಾಬ್ಲಮ್ ಏನಂತ ಹೇಳ್ತಾನೆ? 19ನೇ ಪ್ರಾಬ್ಲಮ್ ಫೈಂಡ್ ದ ಮೀನ್ ಪ್ರಪೋರ್ಷನಲ್. ಜ್ಞಾಪಕ ಇಟ್ಕೊಳ್ಳಿ. ಮೀನ್ ಪ್ರಪೋರ್ಷನಲ್ ಟು 5 and 25. ಮೀನ್ ಪ್ರಪೋರ್ಷನಲ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಮೀನ್ ಪ್ರಪೋರ್ಷನಲ್ನ ಎಕ್ಸ್ ಆಗಿ ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಮೀನ್ ಪ್ರಪೋರ್ಷನಲ್ ಅಂದ್ರೆ ಏನಾಗಿರುತ್ತೆ ಗೊತ್ತು ನಿಮಗೆ. ಮೀನ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಸೊ ಇದೇನೇ ಏನಾಗಿರುತ್ತೆ? ಮೀನ್ಸ್ ಆಗಿರುತ್ತೆ. ಸೊ ಇದನ್ನ ಎಕ್ಸ್ ಆಗಿ ತಗೊಂತೀರ. ಹಾಗಾದ್ರೆ ಪ್ರಾಡಕ್ಟ್ ಆಫ್ ಮೀನ್ಸ್ x × x, x² = 5 × 125. x = √625. x = 25 ಆಗಿರುತ್ತೆ ಸ್ಟೂಡೆಂಟ್ಸ್.
ಹಾಗಾದ್ರೆ ಮೀನ್ ಪ್ರಪೋರ್ಷನಲ್ ಅಂತ ಅವನು ಏನೇ ಕೇಳಿದ್ರು ಕೂಡ ಮೀನ್ ಪ್ರಪೋರ್ಷನಲ್ ಕ್ಯಾಲ್ಕುಲೇಟ್ ಮಾಡು ಅಂತ ಹೇಳಿದ್ರೆ ನೀವೇನು ಮಾಡಬೇಕು, ಡೈರೆಕ್ಟ್ ಆಗಿ ಎಕ್ಸ್ ಸ್ಕ್ವೇರ್ ಈಕ್ವಲ್ ಸ್ಕ್ವೇರ್ ರೂಟ್ ಆಫ್ 5 ಇಂಟು 125 ಹಾಕ್ಬಿಡಿ. ಎಕ್ಸ್ ಈಕ್ವಲ್ಸ್ 5 ಇಂಟು x equals square root of 5 into 125. So x equals 25. ಡೈರೆಕ್ಟ್ ಆಗಿ ಎರಡೇ ಸ್ಟೆಪ್ ಆನ್ಸರ್ ಬಂದ್ಬಿಟ್ಟಿರುತ್ತೆ ಸ್ಟೂಡೆಂಟ್ಸ್. ಸೊ ಈಗ ನಾವು ಮಾಡಿದ್ದು 19ನೇ ಪ್ರಾಬ್ಲಮ್. ನೆಕ್ಸ್ಟ್ ಹೋಗೋಣ 20ನೇ ಪ್ರಾಬ್ಲಮ್. 20ನೇ ಪ್ರಾಬ್ಲಮ್ ಏನು ಹೇಳುತ್ತೆ ಅಂತ ನೋಡೋಣ. ಫೈಂಡ್ ದ ಮೀನ್ ಪ್ರಪೋರ್ಷನಲ್ ಟು 4 and 64 ಅಂತ ಹೇಳ್ತಾನೆ. ಸೊ ಇದನ್ನ ಬರೆಯೋ ರೀತಿ 4:x ಈಕ್ವಲ್ಸ್ x:64. ಇದು ಮೀನ್ಸ್ ಆಗಿರುತ್ತೆ. ಸೊ ನಾನು ಡೈರೆಕ್ಟ್ ಆಗಿ ಮಾಡೋದನ್ನ ಹೇಳ್ಬಿಟ್ಟಿದ್ದೀನಿ ನಿಮಗೆ. ಎಕ್ಸ್ ಈಕ್ವಲ್ಸ್ ಸ್ಕ್ವೇರ್ ರೂಟ್ ಆಫ್ 4 into 64. ಎಕ್ಸ್ ಈಕ್ವಲ್ಸ್ 4 into 64 ಅಂದರೆ ಬರೋ 256. 256ಗೆ ಸ್ಕ್ವೇರ್ ರೂಟ್ನ ಹೊತ್ತಿದ್ರೆ ಬರೋದು 16 ಆಗಿರುತ್ತೆ ಸ್ಟೂಡೆಂಟ್ಸ್. ಇದನ್ನ ಇನ್ನೊಂದು ಸ್ಟೆಪ್ ಇಲ್ಲಿ ಮಾಡೋದಾದ್ರೆ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ 4 into 64. ನೆಕ್ಸ್ಟ್ ಈ ಸ್ಕ್ವೇರ್ ಆ ಸೈಡ್ ಹೋದ್ರೆ ಸ್ಕ್ವೇರ್ ರೂಟ್ ಆಗಿರುತ್ತೆ. ಸೊ ಸಿಂಪ್ಲಿಫಿಕೇಶನ್ ನಿಮ್ಗೆ ಆಸ್ ಯೂಶುವಲ್ ಗೊತ್ತಾಗಿರುತ್ತೆ ಸ್ಟೂಡೆಂಟ್ಸ್. ಇದು ನಾವು ಮಾಡಿದ್ದು 20ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಈಗ ಹೋಗೋಣ 21ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. 21ನೇ ಪ್ರಾಬ್ಲಮ್ಗೆ ಸೊ ಫೈಂಡ್ ದ ಮೀನ್ ಪ್ರಪೋರ್ಷನಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ನಿಮಗೆ ಹೋಮ್ವರ್ಕ್ ಆಗಿ ಕೊಡ್ತಾ ಇದ್ದೀನಿ. 22ನೇ ಪ್ರಾಬ್ಲಮ್, ಇದು ಕೂಡ ಮೀನ್ ಪ್ರಪೋರ್ಷನಲ್ ಅಂತ, ಇದು ಕೂಡ ನಿಮಗೆ ಹೋಮ್ವರ್ಕ್ ಆಗಿ ಕೊಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. 23ನೇ ಪ್ರಾಬ್ಲಮ್, ಇದು ಕೂಡ ಮೀನ್ ಪ್ರಪೋರ್ಷನಲ್ ಅಂತೆ, ಇದು ಕೂಡ ನಾನು ನಿಮಗೆ ಹೋಮ್ವರ್ಕ್ ಆಗಿ ಕೊಡ್ತೀನಿ ಸ್ಟೂಡೆಂಟ್ಸ್. 24ನೇ ಪ್ರಾಬ್ಲಮ್, ಇಲ್ಲಿಂದ ಒಂದು ಸ್ವಲ್ಪ ಟ್ವಿಸ್ಟ್ಗಳು ಸ್ಟಾರ್ಟ್ ಆಗುತ್ತೆ ಸ್ಟೂಡೆಂಟ್ಸ್. ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನೀವು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಸಿಂಪಲ್ ಪ್ರಾಬ್ಲಮ್ಸ್ನ 2 ಮಾರ್ಕ್ಸ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ವಿ. ನೆಕ್ಸ್ಟ್ ಸೆಕ್ಷನ್ ಬಿಗೆ ಹೋಗ್ತಾ ಮುಂದಕ್ಕೆಲ್ಲ ಸೆಕ್ಷನ್ ಬಿ ಆ್ಯಂಡ್ ಸಿಗೆ ಹೋಗೋಣ ಸ್ಟೂಡೆಂಟ್ಸ್. ಟೋಟಲಿ ನನ್ನ ಟಾರ್ಗೆಟ್ ಇರೋದು 60 ಪ್ರಾಬ್ಲಮ್ ರೇಷನಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ. ಈಗ ನಾವು ಹೋಗ್ತಾ ಇರೋದು ಪ್ರಪೋರ್ಷನಲ್ಲೂ ಕೂಡ 60 ಪ್ರಾಬ್ಲಮ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗೆ ಮುಂದಿನ ಸೆಷನ್ಸಲ್ಲಿ ತಿಳ್ಕೊಳ್ಳೋಣ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಬಾಯ್ ಸ್ಟೂಡೆಂಟ್ಸ್.